ಮದುವೆಲಿ ನಡೆದಿರುವಂತಹ ಫನಿಯೆಸ್ಟ್ ಘಟನೆ ಏನಾದರೂ ನೆನ್ಪು ಮಾಡ್ಕೋಬೋದಾದ್ರೆ? ಮದುವೆ ಆದಮೇಲೆ ನಮ್ಮದು ಇನ್ನೊಂದು ಶಾಸ್ತ್ರ ಇರುತ್ತೆ, ರಾಜ ಹೋಮ ಅಂತ ಮಾಡ್ತೀವಿ. ಆವಾಗ ಪುರೋಹಿತರು ಮುಂದೆ ಹೋಗ್ತಾ ಇರ್ತಾರೆ, ಅವ್ರ ಹಿಂದೆ ಯಜಮಾನ್ರು ಇರ್ತಾರೆ, ಅವ್ರ ಹಿಂದೆ ನಾ ಇರ್ತೀನಿ, ನನ್ನ ಹಿಂದೆ ನನ್ನ ತಮ್ಮ, ಆ ಥರ ಎಲ್ಲ ಇತ್ತು. ಅವ್ರು ಹೋಗ್ತಾ 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 ಅವರು ಕಚ್ಚೆ ಇತ್ತು. ನನಗೆ ನಗು ತಡೆಯೋಕ್ಕಾಗಲ್ಲ, ಯಾರ ಬಿದ್ದರೆ ಮಾತ್ರ ನಗು ತಡೆಯೋದೇ ಇಲ್ಲ. ಅಂಥದ್ರಲ್ಲೂ ಕಷ್ಟಪಟ್ಕೊಂಡು ಹಿಂಗೆಲ್ಲ ಅಂದ್ಕೊಂಡು ಸ್ವಲ್ಪ ಗಾಂಭೀರ್ಯ ತೋರಿಸ್ಬೇಕು. ಮೋಸ್ಟ್ಲಿ ನಂಗೆ ಡೌಟ್, ನೀವೇ ತುಳಿದ್ಬಿಟ್ರ? ಎಲ್ಲ ನಾನು ತುಳಿದಿಲ್ಲ, ನಾನೇನೋ ಸ್ವಲ್ಪ ಅವತ್ತು ಡಿಸೆಂಟಾಗಿ ಇದ್ದೆ ನಾನು. ಇಲ್ಲಾಂದ್ರೆ ತುಳಿತಿದ್ರಿ, ಎಲ್ಲ ಮಾಡಿದ್ವಿ ಬೇರೆ. ನಮ್ಮ ಅಕ್ಕ ಅವ್ರ ಮದುವೆಲಿ, ಅವ್ರ ಮದುವೆಲೆಲ್ಲ ಎಲ್ಲರೂ ಸ್ವಲ್ಪ ಬೀಳ್ಸೋದು, ಅದೆಲ್ಲ ಮಾಡೋದು, ರೇಗ್ಸೋದು, ಅದೆಲ್ಲ ಚೆನ್ನಾಗಿ ಆಟ ಆಡಿದ್ವಿ. ಬಟ್ ನನ್ನ ಮದುವೆಲಿ ಒಂದು ಸ್ವಲ್ಪ ಗಂಭೀರವಾಗಿದ್ರಿ. ಸೊ ಅವಾಗ ತುಂಬ ನಗ್ಬಿಟ್ರ ಹಿಂಗೆ ಅಂತ? ನಗ್ಗದು ನಾನು ಕಂಟ್ರೋಲ್ ಮಾಡ್ಕೊಳಕ್ಕೆ ಇಲ್ಲ, ಏನು ಬೇಕಾದ್ರೆ ಕಂಟ್ರೋಲ್ ಮಾಡ್ಕೊತೀನಿ. ಅವ್ರು ಏನು ಅಂದ್ಕೊಂಡ್ರೋ ಏನೋ. ಆ್ಯಂಡ್ ನನ್ನ ಅವರು ತುಂಬ ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ, ಅದರಿಂದ ಅವ್ರಿಗೆ ಗೊತ್ತು. ಆಮೇಲೆ ಎಲ್ಲ ನಕ್ಬಿಟ್ಟು ರೇಗಿಸಿ ಅವ್ರನ್ನ. ಮತ್ತೆ ಏನಾದರೂ ಆ ಟೈಮಲ್ಲಿ ನೀವು ಹೇಳಿದ್ರಿ ತುಂಬ ಸಿಂಪಲ್ ಆಗಿರಬೇಕು ಅಂತಿದ್ರಿ. ಏನು ತುಂಬ ಸಿಕ್ಕಾಪಟ್ಟೆ ರೆಡಿ ಆಗಿದ್ರೆ ಒಡವೆ ಹಾಕೊಂಡು ತುಂಬ ಟಯರ್ಡ್ ಆಗಿ? ಬಿಕಾಸ್ ಮದುಮಗಳು ಅಂತಂದರೆ ಅವತ್ತು ಅವಳು ಧರಿಸಿರೋ ಸೀರೆ, ಆ ಒಡವೆಗಳಿಂದನೇ ಅರ್ಧ ಟಯರ್ಡ್ ಆಗಿರ್ತಾಳೆ. ನನಗೆ ಬಹಳ ಇತ್ತು, ಒಂದು ಹೆಣ್ಣು ಒಪ್ಪಿಸ್ಕೊಡ್ತಾರೆ ಗಂಡನ ಮನೆ. ನಮ್ಮ ಟ್ರೆಡಿಷನಲ್ ಕಚ್ಚೆ ಹಾಕ್ಕೊಳ್ಳೋದು ಬಹಳ ಆಸೆ ಇತ್ತು ನನಗೆ. ಕಚ್ಚೆ ಹಾಕ್ಕೊಂಡು ಗಂಟು ಹಾಕ್ಕೊಂಡು ಅದೆಲ್ಲ ಮಾಡಬೇಕು ಅಂತ. ಬಟ್ ಆ ಕಚ್ಚೆ ಆ ಟೈಮಲ್ಲಿ ತುಂಬ ಟೈಮ್ ಆಗೋಯ್ತು, ಬಟ್ ಅದೊಂದು ಆಗಲಿಲ್ಲ. ಬಟ್ ಇನ್ನೆಲ್ಲ ಟಕ್ 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 ಎಷ್ಟೆಷ್ಟಾಗತ್ತೋ ಅಷ್ಟು ಸೀರೆಗಳು ಚೇಂಜ್ ಮಾಡಿ ಏನೊಂದು ಮಾಡಿದ್ವಿ. ಅವತ್ತೇ ಗಂಡನ ಮನೆಗೆ ಕಳಿಸ್ಬಿಡ್ತಾರಾ ನಿಮ್ಮ ಸಂಪ್ರದಾಯದಲ್ಲಿ? ಹೌದು. ಹೌದಾ? ತುಂಬ ಹತ್ರ? ಅದೇ ಏನು ಮಾಡೋಕ್ಕಾಗಲ್ಲ. ನಾನೆಲ್ಲ ನಾಚಿಕೆ ಆ್ಯಂಡ್ ದುಃಖ ಎರಡೂ ಅವತ್ತಿನ ದಿನದ್ದಾಗದು ನಾವು ಹೇಳ್ಕೊಳಕ್ಕಾಗಲ್ಲ. ಅದಾದಮೇಲೆ ಅದಕ್ಕಿಂತ ಮುಂಚೆ ನಮಗೆ ಗೊತ್ತಾಗ್ತಿರಲಿಲ್ಲ, ಯಾಕೆ ಹಿಂಗೆ ಹೇಳ್ತಾರೆ, ಎಲ್ಲಿ ಹೋಗ್ತಾರೆ, ಇದೇ ದೇಶದಲ್ಲಿ ಇರ್ತಾರೆ ಅಂತೆಲ್ಲ ಹಾಸ್ಯ ಮಾಡ್ತಿದ್ವಿ. ಬಟ್ ಅವತ್ತು ಎಸ್ ಅತ್ತೆ, ನಾನು ನಾರ್ಮಲಿ ಎಲ್ಲರ ಮುಂದೆ ಗಳಲ್ಲ. ಆಬ್ವಿಯಸ್ಲಿ ಅಪ್ಪ ಅಮ್ಮ ನಿಮ್ಮನ್ನ ನೋಡಿ ಅಳ್ತಾರೆ, ಮಗಳನ್ನ ಕಳ್ಸ್ಕೊಡ್ಬೇಕಲ್ಲ. ತುಂಬ ದುಃಖ ಆಗೋದು ಯಾವಾಗ ಅಂದರೆ ತಂದೆ ತಾಯಿ ಹೇಳಕ್ ಎಕ್ಸಾಕ್ಟ್ಲಿ. ಅವರು ಕಣ್ಣಲ್ಲಿ ನೀರು ಬರೋಕ್ಕೆ ಶುರು ಮಾಡಿದ್ರೆ ನಮ್ಗೆ ಶುರು ಆಗ್ಬಿಡುತ್ತಲ್ಲಿ. ಕನ್ಯಾದಾನ ಮಾಡ್ತಾರೆ ನನಗೆ, ಕೈ ಗಂಡನ ಕೈ ಮೇಲೆ ನನ್ನ ಕೈ ಇಟ್ಬಿಟ್ಟು, ತಾಳಿ ಕಟ್ಟಕ್ಕೆ ಮುಂಚೆ ಇಟ್ಬಿಟ್ಟು ಅವ್ರ ಕೈ ಇಟ್ಬಿಟ್ಟು ಮಾಡ್ತಾರೆ. ಆಗ ಒಂಥರ ದುಃಖ ಆಗಿರುತ್ತೆ. ಬಟ್ ಎಲ್ಲರೂ ನೋಡ್ತಾ ಇರ್ತಾರಲ್ಲ ಅಂತ ಸುಮ್ಮನೆ ಇರ್ತೀವಿ. ಬಟ್ ಯಾವಾಗ ಹೆಣ್ಣು ಒಪ್ಪಿಸ್ಕೊಡ್ತಾರೋ ಅದು ಕಂಟ್ರೋಲ್ ಮಾಡೋಕ್ಕಾಗೋದೇ ಇಲ್ಲ. ಅದು ಗಂಡನ ತೊಡೆ ಮೇಲೆ ಕೂಡಿಸ್ತಾರೆ, ಕೂಡಿಸ್ಬಿಟ್ಟು ಇನ್ನು ನಿಮ್ಮ ಜವಾಬ್ದಾರಿ ಅಂತಾರಲ್ಲ, ಅವಾಗ ನೀರು. ನಿಮ್ಮ ಈಗ ಹೈಟ್ ಹೆಂಗಿದೆ? ಗಂಡ ಹೆಂಡತಿ ಇಬ್ರು ಸರಿಯಾಗಿದೆ? ತುಂಬ ಕುಳ್ಳ ಇದ್ದೀರಾ ನೀವು ಅವ್ರಿಗೆ? ಹೆಂಗೆ? ಇಲ್ಲ, ಬಿಕಾಸ್ ನೀವು ಹೇಳಿದ್ರಿ ಹಾರ ಹಾಕ್ಬೇಕಾದ್ರೆ, ಅಕ್ಷತೆ ಹಾಕ್ಬೇಕಾದ್ರೆ ಅಂತಿದ್ದೆ. ಬಟ್ ಆದ್ರೂ ಹಾರ ಹಾಕ್ಬಿಡ್ತಾರಲ್ಲ, ಜಂಪ್ ಮಾಡಿದಾಗ ಕಷ್ಟ ಆಗ್ತಿತ್ತು. ಬಟ್ ಓಕೆ, ಅದೆಲ್ಲ ಮಜಾ. ಆಮೇಲೆ ಅಂತರ್ಪಟ ಇಟ್ಕೊಂಡಾಗ ನಾನು ಬಾದೇರೆ ಅದಲ್ಲೇನು ಅಂದರೆ ಯಾರು ಫಸ್ಟ್ ಹಾಕ್ತಾರೋ ಅವ್ರ ಮಾತು ನಡೆಯುತ್ತೆ ಜೀವನದಲ್ಲಿ. ಏನೋ ಒಂದು ಅದೊಂಥರ ರೂಮರ್ಸ್ ಥರ. ಈಗಿನ ಕಾಲದಲ್ಲಿ ಎಲ್ಲಿ ಎಲ್ಲ ಮ್ಯೂಚುವಲ್ ತಾನೆ. ಹೌದು. ನನಗೆ ನಾನೇ ಹಾಕಬೇಕು ಅಂತಿದ್ದೆ. ಆಮೇಲೆ ಇವ್ರು ಹಾಕ್ಬಿಡ್ತಾರೆ, ಯಾಕೆಂದರೆ ಕೈ ದೊಡ್ಡದು, ಎತ್ತರ ಇದ್ದಾರೆ, ಅದೆಲ್ಲ. ಬಟ್ ಶಾಕಿಂಗ್ ಏನು ಅಂದರೆ ನಾನು ಹಾಕ್ಬಿಟ್ಟೆ, ಅವ್ರು ಹಾಕಲೇ ಇಲ್ಲ. ಸೊ ಅವಾಗಿಂದ ಎಲ್ಲ ರೇಗ್ಸೋರು, ಈಗಲೇ ಹೆಂಡ್ತಿ ಮಾತು ಕೇಳ್ತಿದ್ಯಾ ಅಂತ. ಅದೆಲ್ಲ ಖುಷಿ ಕೊಡುತ್ತೆ. ಮತ್ತೊಂದಿದೆ, ಈ ಮದುವೆ ಟೈಮಲ್ಲಿ ಕೆಲವು ಸಂಪ್ರದಾಯಗಳಿವೆ ಕೆಲವು ಕಡೆ. ಅಂದರೆ ಕಾಶಿ ಯಾತ್ರೆ ಹೋಗ್ತೀನಿ ಅಂತ ಅಳಿಯ ಹೋಗ್ತಾನೆ, ಸೊ ಮಾವ ಬಂದ್ಬಿಟ್ಟಿಲ್ಲ, ನನ್ನ ಮಗಳು ಕೊಡ್ತೀನಿ ಬಾ ಅಂತ. ಸೊ ಅವಾಗ ಹೆಂಗಿತ್ತು ನಿಮ್ಮ ಯಜಮಾನ್ರು? ನಾನು ಅವಾಗ ಗೌರಿ ಪೂಜೆ ಮಾಡ್ತಾ ಇರ್ತೀನಿ. ಗೌರಿ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ನಾನು ಅಲ್ಲಿರೋಕ್ಕಾಗಲ್ಲ. ಸೊ ಯಜಮಾನ್ರು ಗಂಡ ಏನು ಮಾಡ್ತಾನೆ, ನಂಗೆ ಟೈಮ್ ಇಲ್ಲ, ನಾನು ಕಾಶಿ ಯಾತ್ರೆಗೆ ಹೋಗ್ಬೇಕು, ಬಂದಮೇಲೆ ನೋಡೋಣ ನಿನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ. ಆವಾಗ ಇವರೆಲ್ಲ ಓಡೋಗಿಲ್ಲಪ್ಪ, ಬಾಪ ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ. ಸ್ವಲ್ಪ ಅವಾಗ ನಿಮ್ಮ ಯಜಮಾನ್ರು ಸ್ವಲ್ಪ ಇದು ಪೋಸ್ ಕೊಟ್ರ? ಹಿಂಗೆ ಎಲ್ಲ ಆಗಿರುತ್ತೆ. ನಂಗೆ ಅದು ಮಿಸ್ ಆಯಿತು. ಅದೇ ಬೇರೆ ಹುಡುಗರ್ದು ಮದುವೆ ಆಗ್ಬೇಕಾರೆ ಹೋಗಪ್ಪ ಬಂದಮೇಲೆ ಮಾಡ್ಕೋ, ಅದಕ್ಕೇನಂತೆ ಅಂತ ನಾವೆಲ್ಲ ರೇಗಿಸ್ತಿದ್ವಿ. ಆದರೆ ನಮ್ದು ಆಗ್ಬೇಕಾರೆ ಇಲ್ಲ 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 ಇರಿ ನಮಗೆ ಮಾಡಿಕೊಂಡು ಆಮೇಲೆ ಬಟ್ಕೆ ಕಾಶಿ ಯಾತ್ರೆಗೆ ಹೋಗೋಣ, ಮದುವೆ ಆದಮೇಲೆ ಹೋಗೋಣ ಅಂತ, ಆಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ವಿ ಮೊದಲೇ. ಸೊ ಅದ್ರಿಂದ ಅವ್ರು ಅಷ್ಟು ಗೋಳೆ ಕೊಡಿಲ್ಲ. ಓಕೆ. ಸೊ ಇವಾಗ ಮದುವೆ ಫೋಟೋಸ್ ನೋಡಿದಾಗ ಏನು ಅನ್ಸುತ್ತೆ? ಈ ನೆನಪುಗಳೆಲ್ಲ ಮತ್ತೆ ಮರ್ಕಳಿಸ್ತಾವ? ಫಸ್ಟ್ ಅನ್ಸತ್ತೆ ನಾನು ಎಷ್ಟು ಸಣ್ಣ ಇದ್ದೆ ಅಂತ. ಎಸ್, ಅವಾಗ ಹಾಗಾಗಿತ್ತು, ಇವಾಗ ಹೀಗಾಗಿತ್ತು, ಇವಾಗ ಹಾಗೆ ಅಂತೆಲ್ಲ ನಾವು ಬರುತ್ತೆ. ಬಟ್ ಮದುವೆ ಫೋಟೋಸ್ ನೋಡ್ತಿದ್ರೆ
ನನಗೆ 15 ವರ್ಷ ಆಯ್ತಾ ಮದುವೆ ಆಗಿ ಅಂತ ಅನ್ಸೋದೇ ಇಲ್ಲ. ಮೊನ್ನೆ ಮದುವೆ ಮಾಡ್ಕೊಂಡು ಬಂದಂಗಿದೆ. ಅಷ್ಟು ಫ್ರೆಶ್ ಆಗಿರುತ್ತೆ ಆ ಮೆಮೊರೀಸ್ ಎಲ್ಲ. ಸೊ ನಿಮ್ಮ ಮದುವೆ ನಂತರದ ಜೀವನ ಅನ್ನೋದಾದರೆ ನಿಮಗೆ ಏನು ಅನ್ನಿಸ್ತು? ಖುಷಿಯಾಗಿದ್ದೀರಾ? ಆ್ಯಂಡ್ ಮದುವೆ ನಂತರ ನಿಮಗೆ ಒಳ್ಳೇದಾಯ್ತಾ? ಹಿಂಗೆ ಏನು ಅಂತೀರಾ? ನಿಮಗೆ ನನ್ನನ್ನು ನೋಡಿದ್ರೆ ಏನು ಅನಿಸುತ್ತೆ? ನಾನಂತೂ ಅನ್ಸುತ್ತೆ ಸಖತ್ ಖುಷಿಯಾಗಿದ್ದೀರಾ ಅಂತ. ಐ ಆಮ್ ವೆರಿ ಹ್ಯಾಪಿ ಆ್ಯಕ್ಚುಲಿ. ಟ್ರೆಡಿಷ್ನಲ್ ಫ್ಯಾಮಿಲಿ. ಸೊ ಆಯ್ತಪ್ಪ, ಮನೆ ಆಯಿತು, ಕೂತ್ಕೋ, ಆ್ಯಕ್ಟಿಂಗು ಇಲ್ಲ, ಡ್ಯಾನ್ಸು ಇಲ್ಲ, ತೆಪ್ಪಗೆ ಮನೇಲಿರು ಅಂತ ಅಂದ್ಕೊಂಡಿದ್ರು ಏನೋ ಬೇರೆಯವರೆಲ್ಲ. ಬಟ್ ನಮ್ಮ ಆಗಲೇ ಹೇಳ್ದಂಗೆ ನಮ್ಮ ಯಜಮಾನರು, ನಮ್ಮ ಅತ್ತೆ ಮಾವ ಕೊಟ್ಟಿರೋ ಎನ್ಕರೇಜ್ಮೆಂಟು ಐ ಥಿಂಕ್ ಬೇರೆಯವ್ರಿಗೆ ಯಾರಿಗೂ ಸಿಕ್ಕಿಲ್ಲ ಅನ್ಸುತ್ತೆ. ಐ ಆಮ್ ವೆರಿ ಪ್ರೌಡ್ ಆಫ್ ದಟ್. ಆ್ಯಕ್ಚುಲಿ ನನಗೆ ಬಹಳ ಐ ಆಮ್ ವೆರಿ ಲಕ್ಕಿ ಅಂತ ಹೇಳಿ. ಒಳ್ಳೆ ಮಾತು ಹೇಳಿದ್ರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಮದುವೆಯ ವಿಶೇಷ ಘಟನೆಗಳನ್ನು, ನೆನಪುಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ. ಆ್ಯಂಡ್ ನಿಮ್ಮ ಜೀವನ ಹೀಗೆ ಇರಲಿ, ಸದಾ ನಗ್ನಗ್ತಾ ಇರಲಿ, ನೀವು ನಕ್ಕರೇನೆ ಚೆನ್ನಾಗಿ ಕಾಣ್ತೀರಾ. ಸೊ ಹೀಗೆ ಇರಿ ಅಂತ ವಿಶ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಎಲ್ಲರಿಗೂ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇನ್ನೂ ಸುಖವಾಗಿದ್ದೀನಿ, ಸುಖವಾಗಿರ್ತೀನಿ. ಹೀಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಹೇಮಾ ಪಂಚಮುಖಿಯವರು ತಮ್ಮ ಮುದ್ದು ಮಾತುಗಳಿಂದ ನಮ್ಮ ಮನಸ್ಸು ಗೆದ್ದವರು. ಸೊ ಇವತ್ತು ತಮ್ಮ ಮನಸ್ಸು ಮಾತನ್ನು ಹಂಚಿಕೊಂಡ್ರು. ಸೊ ಮದುವೆ ಸಂದರ್ಭದಲ್ಲಿ ಆಗಿರುವಂಥ ಫನ್ನಿಯೆಸ್ಟ್ ಘಟನೆಗಳನ್ನು ಹಂಚಿಕೊಂಡ್ರು. ಹಾಗೆಯೇ ಸದಾಕಾಲ ನೆನಪಿನಲ್ಲಿರುವಂಥ ಕೆಲವು ನೆನಪುಗಳನ್ನು ಕೂಡ ಹಂಚಿಕೊಂಡ್ರು. ಸೊ ಇದೇ ರೀತಿ ಎಲ್ಲರೂ ಮದುವೆ ಟೈಮಲ್ಲೂ ಕೂಡ ಆಗಿರುತ್ತೆ. ಎಲ್ಲ ನೆನಪುಗಳನ್ನು ಮತ್ತೆ ಮೆಲುಕು ಹಾಕಿಕೊಳ್ಳುವಂಥ ಒಂದು ಘಟನೆಗಳು ನಡೆದಿರುತ್ತವೆ. ಸೊ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಮದುವೆ ಅನ್ನೋದಿದೆಯಲ್ಲ, ಅದು ಅವಿಸ್ಮರಣೀಯ ಘಟನೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಾರ ಮತ್ತೊಬ್ಬ ಸೆಲೆಬ್ರಿಟಿಯ ಮದುವೆಯ ಫನ್ನಿಯೆಸ್ಟ್ ಥಿಂಗ್ ಇರ್ಬೋದು, ಅವಿಸ್ಮರಣೀಯ ಘಟನೆಗಳಿರ್ಬೋದು, ನಿಮ್ಮ ಮುಂದೆ ತಗೊಂಡ್ಬರ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.